ಅನ್ನುವಂಥ ಮಾತನ್ನು ಹೇಳೋದು ಭಾಳಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ. ಆ ಸಂದರ್ಭದಲ್ಲೇ ಇವತ್ತಿಗೂ ಆರೋಪಗಳಿದ್ದಾವೆ. ಆದರೂ ಇವತ್ತಿಗೂ ಕೊನೆಯ ರಿಪೋರ್ಟ್ ಬಂದಿಲ್ಲ. ಅದು ಏನಾಗ್ಬೋದು ಗೊತ್ತಿಲ್ಲ. ಯಾಕಂದರೆ ಮೂಲತಃ ಡಿ ಕೆ ಶಿವಕುಮಾರ್ ಈಗಾಗಲೇ ಹಿಂದಿನ ಒಂದು ವಿಡಿಯೋ ಈಗಾಗಲೇ ಮಾಡಲಾಗಿದೆ. ಅದರಲ್ಲೇ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಈ ಧರ್ಮಸ್ಥಳದ ಪರವಾಗಿ ಮಾತನಾಡಿದ್ದು, ಇದು ಷಡ್ಯಂತ್ರದ ಕರೆದಿದ್ದು ಹಿಂದೆ ಉಪಮುಖ್ಯಮಂತ್ರಿ ಇದ್ದಾಗ ಅಂದಿದ್ದು. ಇವತ್ತು ಮೋಹನ್ ದೇವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದನ್ನು ನೋಡಿದಾಗ ಈ ಕೇಸ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡಿಬೋದು, ಅಥವಾ ನಿಜವಾಗಿ ಇದು ಹಳ್ಳನ ಹಿಡಿದು ಬಿಡ್ತದನ, ಮುಚ್ಚೋಗಿ ಬಿಡ್ತದ ಅನ್ನೋ ಭಯ ಈ ಹೋರಾಟಗಾರರಲ್ಲಿ. ಯಾಕಂದ್ರೆ ಮುಖ್ಯವಾಗಿ ಈ ಒಂದು ಕಾರ್ಯಾಂಗದ, ಅದರಲ್ಲೂ ಮುಖ್ಯವಾಗಿ ಈ ಒಂದು ಸರ್ಕಾರ ನಡೆಸ್ತಾ ಇರುವಂಥ ಈ ಡಿ ಕೆ ಶಿ ಅವರು ಮೂಲತಃ ಧರ್ಮಸ್ಥಳದ ಅಲ್ಲಿಯ ದೇವಾಲಯದ ಬಗ್ಗೆ, ಅಲ್ಲಿಯ ಹೆಗ್ಗಡೆಯವರ ಬಗ್ಗೆ ಬಹಳಷ್ಟು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಿಶ್ವಾಸ ಭಕ್ತಿ ಇದ್ದಂಥವ್ರು ಅವರು ಈ ಕೇಸನ್ನು ಏನು ಮಾಡಬಹುದು ಭಯ ಇತ್ತು. ಈಗ ನೋಡಿದರೆ ಟ್ರಾನ್ಸ್ಫರ್ ಮಾಡಿದ್ದನ್ನು ನೋಡಿದರೆ ಮತ್ತೆ ಯಾವ ರೂಪ ಹಿಡಿಬೋದು ಅನ್ನೋದು ಇವತ್ತು ಹೋರಾಟಗಾರರು ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ಬೋದು ಅನ್ನುವಂಥದ್ದು. ಯಾಕಂದ್ರೆ ದೊಡ್ಡ ಹೋರಾಟ ಆಗಿತ್ತು. ನಿಮಗೆ ಗೊತ್ತದೆ, ಕೊಂದವರು ಯಾರು ಅಂತ ಸಾಕಷ್ಟು ಸಲ ಬೀದಿಗಿಳಿದು ಹೋರಾಟ ಮಾಡಿದರು. ಎಲ್ಲ ಜನ ಸಾಕಷ್ಟು ಕೂಡಿದರು. ಹೆಣ್ಮಕ್ಳು ಸಹ ಸಾಕಷ್ಟು ತಮ್ಮ ಪ್ರತಿಭಟನೆಯನ್ನು ತೋರಿಸಿದ್ರು. ಅದು ಏನು ಇಲ್ಲಿವರೆಗೆ ಅವ್ರು ಯಾರಪ್ಪ ಅನ್ನೋದು ಗೊತ್ತಾಗಲೇ ಇಲ್ಲ. ಇನ್ನೂ ಹಂಗೆ ನಡೀತಾನೆ ಇದೆ, ತನಿಖೆ ನಡೀತಾ ಇದೆ. SIT ರಿಪೋರ್ಟ್ ಬರಬೇಕು ಅಂತ ಹೇಳಿ ನೋಡೋಕ್ಕೆ ಏನೋ ಮತ್ತಷ್ಟು ಒಳ್ಳೆಯ ಚಾಲನೆ ಸಿಕ್ಕಿತ್ತು. ಅದರಲ್ಲೂ ಏನಪ್ಪ ಅಂತಂದ್ರೆ ನಮ್ಮ ಏನು ಬಂಗ್ಲೆ ಗುಡ್ಡದ ಮೇಲೆ ಹೋದಾಗ ಅಲ್ಲಿ ಕೆಲವೊಂದು ಮೂಳುಗಳು ಸಿಕ್ಕಿದ್ದು ಅಥವಾ ತಲೆಬುಳ್ಳಿ ಸಿಕ್ಕಿದ್ದು FSL ವರದಿ ಬಂದದ. ಅಲ್ಲಿ ಹೆಣ್ಮಕ್ಳು ಇದಾವೆ, ಮಕ್ಕಳದ್ದು ಇದ್ದಾವೆ, ಗಂಡು ಮಕ್ಕಳು ಇದ್ದಾವೆ ಮೂಳುಗಳು ಅಂತೇಳಿ ಬಂದಾಗ ಇನ್ನೂ ಇದೊಂದು ರೂಪದಲ್ಲಿ ಇದೆ ಅಂತೇಳಿ ಇವತ್ತು ನಾವು ತಿಳ್ಕೊಂಡಿದ್ದೀವಿ ಅದನ್ನು. ಇಂಥ ಒಂದು ಮಹತ್ವದ ಘಟ್ಟದಲ್ಲಿ, ಯಾಕಂತಂದ್ರೆ ಮೇನ್ ಇದ್ದಂಥವ್ರು ಮೋಹಂತಿ ಅವರು ಪೂರ್ತಿಯಾಗಿ ಅದರ ಅಭ್ಯಾಸ ಮಾಡಿದಂಥವ್ರು, ಅದರ ಒಂದು ಘಟನೆ ನಡೆದಿತ್ತು ಅಥವಾ ಇವೇನು ಆರೋಪಗಳಿದ್ದು ಅದನ್ನೆಲ್ಲ ಸರಿಯಾಗಿ ಅಭ್ಯಾಸ ಮಾಡಿದವರು ಅವರಿಗೆ ನಿಶ್ಚಿತವಾಗಿಯೂ ಸತ್ಯ